ನಮಸ್ಕಾರ ಪ್ರಿಯ ವೀಕ್ಷಕರೇ, ದೇವನಾಮ್ ಪ್ರಿಯ ಕ್ಲಾಸಸ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಲಸ್ಕರ್ ಪ್ರಶಸ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತಿ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ. ಲಸ್ಕರ್ ಪ್ರೈಸ್ ಕ್ರಿಯೇಟೆಡ್ ಬೈ ಆಲ್ಬರ್ಟ್ ಲಸ್ಕರಿ ಮೇರಿ ಉಡಾಲ್ಡ್ ಲಸ್ಕರ್ ಅವರು ಇದನ್ನ ಸ್ಥಾಪನೆ ಮಾಡಿದ್ದು ವರ್ಷ 1945. ಇದನ್ನು ಇಟ್ ಈಸ್ ರೆಫರ್ಡ್ ಆಸ್ ಅಮೆರಿಕಾಸ್ ನೊಬೆಲ್ ಅಂದ್ರೆ ಅಮೆರಿಕ ದೇಶದ ನೊಬೆಲ್ ಪ್ರೈಸ್ ಅಂತ ಯಾವ ಪ್ರಶಸ್ತಿನ ಕರೀತಾರೆ ಅಂದ್ರೆ ಲಸ್ಕರ್ ಪ್ರೈಸ್ ನ ಕರೀತಾರೆ. ಇದು ಅವಾರ್ಡ್ ಎದಕ್ಕೋಸ್ಕರ ಕೊಡ್ತಾರೆ? ಇದು ಯಾರು ಮೆಡಿಕಲ್ ಸೈನ್ಸ್ ಮತ್ತು ಪಬ್ಲಿಕ್ ಸರ್ವಿಸ್ ಒಳಗ ಯಾರು ಕಾಂಟ್ರಿಬ್ಯೂಷನ್ ಅಂದ್ರೆ ಸಾಧನೆ ಮಾಡ್ತಾರಲ್ಲ ಅವ್ರಿಗೆ ಕೊಡ್ತಾರೆ. ಇದಕ್ಕೆ ಸ್ಪಾನ್ಸರ್ ಮಾಡಿರೋದು ಲಸ್ಕರ್ ಫೌಂಡೇಶನ್ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಇದನ್ನು ಒಟ್ಟು 4 ಬ್ರಾಂಚ್ ಮೆಡಿಕಲ್ ನ 4 ವಿಭಾಗದೊಳಗೆ ಇದು ಕೊಡ್ತಾರೆ. ಒಂದು ಆಲ್ಬರ್ಟ್ ಲಸ್ಕರ್ ಬೇಸಿಕ್ ಮೆಡಿಕಲ್ ರಿಸರ್ಚ್ ಅವಾರ್ಡ್ ಎಂದು, ಎರಡನೇದು ಲಸ್ಕರ್ ಡಿ ಬೇಕೆ ಕ್ಲಿನಿಕಲ್ ಮೆಡಿಕಲ್ ರಿಸರ್ಚ್ ಅವಾರ್ಡ್ ಎಂದು, ಮೂರನೇದು ಲಸ್ಕರ್ ಬ್ಲೂಮ್ಬರ್ಗ್ ಪಬ್ಲಿಕ್ ಸರ್ವಿಸ್ ಅವಾರ್ಡ್ ಎಂದು, ನಾಲ್ಕನೇದು ಲಸ್ಕರ್ ಕೋಸ್ಟ್ಲ್ಯಾಂಡ್ ಸ್ಪೆಷಲ್ ಅಚೀವ್ಮೆಂಟ್ ಅವಾರ್ಡ್ ಇನ್ ಮೆಡಿಕಲ್ ಸೈನ್ಸ್ ಎಂದು. ಓಕೆ, ನಂತರ ಒಟ್ಟು ಇದರ ಮೊತ್ತ 2,50,000 ಅಮೆರಿಕ ಡಾಲರ್ ಆಗಿದೆ. ಅದೇ ರೀತಿಯಾಗಿ 1946ರಲ್ಲಿ ಮೊದಲ ವಿಜೇತರು ಜಾನ್ ಫ್ರೆಂಡ್ ಮಾಹೊನಿ ಅವರು, ಅದೇ ರೀತಿಯಾಗಿ ಕಾರ್ಲ್ ಲ್ಯಾಂಡ್ ಸ್ಟೇನರ್ ಅವರು, ಅಲೆಕ್ಸಾಂಡರ್ಸ್ ವೈನರ್ ಅವರು, ಫಿಲಿಪ್ ಲೆವಿನ್ ಅವರು, ಇವರು ಮೊದಲ ವಿಜೇತರು. ನಂತರ ಪ್ರಪಂಚದ ಮೊದಲ ಮಹಿಳಾ ಲಸ್ಕರ್ ವಿಜೇತೆ ಯಾರಂದ್ರೆ ರೋಸಾಲೈನ್ ಯೆಲೋ ಅವರು 1976. ಅದೇ ರೀತಿಯಾಗಿ ಮೊದಲ ಇಂಡಿಯನ್ ವಿನ್ನರ್. ಇದು ಇಂಪಾರ್ಟೆಂಟ್, ಇಷ್ಟೊತ್ತಕ್ಕೆ ಏನ್ ಕಲ್ತೀವಲ್ಲ ಅದು ಇಂಪಾರ್ಟೆಂಟ್ ಆಗಲ್ಲ, ಬಟ್ ಇದು ಇಂಪಾರ್ಟೆಂಟ್ ಆಗುತ್ತೆ. ರುಸ್ತುಂ ಜಾಲ್ ವಕೀಲ್ ಅವರು ಮೊದಲ ಲಸ್ಕರ್ ಪ್ರೈಸ್ ವಿಜೇತರು. ನಂತರ ಕರೆಂಟ್ ಅಫೇರ್ಸ್ ಅನ್ನು ನೋಡೋಣ. ನೋಡಿ, ಕರೆಂಟ್ ಅಫೇರ್ಸ್ 2025 ಯಾರ್ಯಾರಿಗೆ ನೀಡಿದ್ದಾರೆ? ಆಲ್ಬರ್ಟ್ ಲಸ್ಕರ್ ಬೇಸಿಕ್ ಮೆಡಿಕಲ್ ರಿಸರ್ಚ್ ಅವಾರ್ಡ್ ಯಾರಿಗೆ ನೀಡಿದ್ದಾರೆ ನೋಡಿ, ಡಿರ್ಕ್ ಗೋರ್ಲಿಚ್ ಮತ್ತು ಸ್ಟೀವನ್ ಎಲ್ ಮೈಕ್ ನೈಟ್ ಅವರಿಗೆ ನೀಡಿದ್ದಾರೆ. ಮತ್ತೆ ಹೇಳ್ತೀನಿ, ಹೆಸರನ್ನು ಸರಿಯಾಗಿ ಕೇಳ್ಕೊಳ್ರಿ. ಡಿರ್ಕ್ ಗೋರ್ಲಿಚ್ ಮತ್ತು ಸ್ಟೀವನ್ ಎಲ್ ಮ್ಯಾಕ್ನೈಟ್ ಅವರಿಗೆ ನೀಡಿದ್ದಾರೆ. ಅದೇ ರೀತಿಯಾಗಿ ಲಸ್ಕರ್ ಡಿ ಬೇಕೆ ಕ್ಲಿನಿಕಲ್ ಮೆಡಿಕಲ್ ರಿಸರ್ಚ್ ಅವಾರ್ಡ್ ಯಾರಿಗೆ ನೀಡಿದ್ದಾರೆ ಅಂದ್ರೆ ಮೈಕಲ್ ಜೆ ವೇಲ್ಸ್, ಜೀಸಸ್ ಟೀಟೋ ಗೊಂಜಾಲೇಜ್ ಅವರಿಗೆ, ಅಂಡ್ ಪಾಲ್ ಎ ನೆಗುಲೆಸ್ಕು. ಹೆಸರು ಎಷ್ಟು ಚೆನ್ನಾಗಿದಾವಲ್ಲ, ತಿಳ್ಕೊಳ್ಳಿ. ನಂತರ ಲಸ್ಕರ್ ಕೋಸ್ಟ್ಲ್ಯಾಂಡ್ ಸ್ಪೆಷಲ್ ಅಚೀವ್ಮೆಂಟ್ ಅವಾರ್ಡ್ ಇನ್ ಮೆಡಿಕಲ್ ಸೈನ್ಸ್ ಯಾರಿಗೆ ಸಿಕ್ಕಿದೆ ಅಂದ್ರೆ ಲೂಸಿ ಶಫಿರೋ ಅವರಿಗೆ ಸಿಕ್ಕಿದೆ. ಇದು 2025 ಕರೆಂಟ್ ಅಫೇರ್ಸ್ ಕೂಡ ನಾನು ಇಲ್ಲಿ ನೀಡಿದ್ದೇನೆ. ಇನ್ನು ಸ್ವಲ್ಪ ದಿನ ಹೋಗ್ಲಿ, GK ಸೀರೀಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಪ್ರತಿಯೊಂದು ಸೀರೀಸ್ ನ PDF ಫ್ರೀ ಆಗಿ ಕೊಡ್ತೀನಿ. ಇಲ್ಲಿ ಇರೋದೊಂದು ಜೀವನ, ಎಲ್ಲರೂ ಕಲಿಬೇಕು, ಎಲ್ಲರೂ ಜ್ಞಾನವನ್ನು ಸಂಪಾದಿಸಬೇಕು, ಆದಷ್ಟು ಬೇಗ ಎಲ್ಲರೂ ಕೂಡ ಜೀವನದಲ್ಲಿ ಮುಂದೆ ಬರಬೇಕು. ಅದಕ್ಕೋಸ್ಕರ ನಾನು ಫ್ರೀ ಆಗಿ ಕೊಡ್ತೀನಿ. ಇಲ್ಲಿ ದುಡ್ಡು ಸಂಪಾದನೆ ಮಾಡೋದಕ್ಕಿಂತ ಕನ್ನಡದಾಗ ಒಂದು ಮಾತಿದೆಯಲ್ಲ, ಬಿಚ್ಚಿಟ್ಟ ಜ್ಞಾನ ಬೆಳೆಯುತ್ತದೆ, ಮುಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ. ಯಾವಾಗ್ಲೂ ನಿಮ್ಮಲ್ಲಿರುವಂತ ಜ್ಞಾನವನ್ನು ಬೇರೆಯವರಿಗೆ ಬಿಚ್ಚುತ್ತಾ ಹೋಗಿ ಎಲ್ಲರೂ ಕೂಡ ಜ್ಞಾನವಂತರಾಗ್ಲಿ. ಭಾರತ ಅಂದ್ರೆ ಬೆಳಕು ಮತ್ತು ರಥ ಅಂದ್ರೆ ಜ್ಞಾನ. ಬೆಳಕಿನ ಜ್ಞಾನ ಹೊಂದಿರುವ ಭಾರತೀಯರು ನಾವು. ಅದಕ್ಕೋಸ್ಕರ ಎಲ್ಲನೂ ಫ್ರೀ ಆಗಿ ಕೊಡ್ಬೇಕು. ಅದಕ್ಕೆ ಕಲಿಯೋಕ್ಕೋಸ್ಕರ ಕೋಟಿ ಹಣ ಖರ್ಚು ಮಾಡ್ಬೇಕಂತ ಏನೂ ಇಲ್ಲ. ಒಳ್ಳೆ ಒಳ್ಳೆ ಯೂಟ್ಯೂಬ್ ಚಾನಲ್ಗಳಿದಾವೆ, ಎಲ್ಲರನ್ನೂ ಫ್ರೀ ಆಗಿ ನೋಡ್ಕೊಳ್ಳಿ. ನಂತರ ನೆಕ್ಸ್ಟ್ ವಿಡಿಯೋ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.